ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಈಗ ಮುಂದಿನ ಸರ್ದಿ ಎಂ ಬಿ ಪಾಟೀಲ್ ಅವರನ್ನ ಯಾಕೆ DCM ಮಾಡಬೇಕು? ವಿಶೇಷವಾಗಿ ಲಿಂಗಾಯತ ಸಮುದಾಯದ ಲೀಡರು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಲಿಂಗಾಯತರಲ್ಲಿ ಎಂ ಬಿ ಪಾಟೀಲ್ ಲಿಂಗಾಯತ ಲೀಡರ್ ಅಂತ ಗುರುತಿಸ್ಕೊಳ್ತಾ ಇದ್ದಾರೆ. ಸೊ DCM ಹುದ್ದೆ ಕೊಡಬೇಕು ಅಂತ ಸ್ವತಃ ಎಂ ಬಿ ಪಾಟೀಲ್ ಈ ಹಿಂದೆ ಸಭೆಯಲ್ಲೂ ಕೂಡ ಕೊಟ್ಟು ಹೇಳಿದ್ರು ಬಹಿರಂಗವಾಗಿಯೇ. ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕ ಎಂ ಬಿ ಪಾಟೀಲ್ ಅನ್ನೋದರಲ್ಲಿ ನೋ ಡೌಟ್ ಕಾಂಗ್ರೆಸ್ಗಿನ ಮಟ್ಟಿಗೆ. ರಾಜ್ಯದಂತ ಅತಿ ಹೆಚ್ಚು ಪ್ರಭಾವವನ್ನು ಹೊಂದಿರ್ತಕ್ಕಂಥ ಸಮುದಾಯ ಲಿಂಗಾಯತ ಸಮುದಾಯ. ಹೀಗಾಗಿ ಆ ಸಮುದಾಯಕ್ಕೆ ಒಂದು DCM ಹುದ್ದೆ ಕೊಡಬೇಕು ಅನ್ನೋ ಲೆಕ್ಕಾಚಾರ ಇತ್ತು. ಇದ್ರ ಜೊತೆಗೆ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ನ ಹೈಕಮಾಂಡ್ಗೆ ಎಂ ಬಿ ಪಾಟೀಲ್ ಅತ್ಯಾಪ್ತರು, ಇದರಲ್ಲಿ ನೋ ಡೌಟ್. ಜೊತೆಗೆ ಈ ಸಚಿವ ಸಂಪುಟ ವಿಸ್ತರಣಾ ಸಂದರ್ಭದಲ್ಲಿ ಬಹಿರಂಗವಾಗಿಯೇ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. DCM ಸ್ಥಾನವನ್ನು ಕೊಡಬೇಕು ಅಂತ 1-2-3 ಜನ ಮಾಡಿ ಪರವಾಗಿಲ್ಲ, ಅಥವಾ ಲಿಂಗಾಯತ ಸಮುದಾಯ ಕೊಡಿ ಅನ್ನೋ ಒಂದು ಬೇಡಿಕೆಯನ್ನು ಕೂಡ ಇವರು ಇಟ್ಟಿದ್ರು. ಮತ್ತೊಂದು ಲೆಕ್ಕಾಚಾರ ಅಂದರೆ ವಿಜಯಪುರದಿಂದ ಆಯ್ಕೆ ಆದರೂ ಕೂಡ, ವಿಜಯಪುರ ಅಂದರೆ ಬಬಲೇಶ್ವರದ MLA ಆದರೂ ಕೂಡ ವಿಜಯಪುರ ಜಿಲ್ಲೆ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಇವರ ಪ್ರಭಾವ. ಲಿಂಗಾಯತ ಸಮುದಾಯ ಇಡೀ ರಾಜ್ಯಾದ್ಯಂತ ಇದೆ. ಹಾಗಾಗಿ ರಾಜ್ಯದಲ್ಲಿ ಲಿಂಗಾಯತ ಸಮುದಾಯ ಪ್ರಾಬಲ್ಯ ಜಾಸ್ತಿ ಇರೋದ್ರಿಂದ ಸೊ ಲಿಂಗಾಯತ ಸಮುದಾಯಕ್ಕೆ ಮಾಡಬೇಕು, ಇವ್ರಿಗೆ ಕೊಡಬೇಕು ಅನ್ನೋ ಒಂದು ಲೆಕ್ಕಾಚಾರ ಇದೆ. ಸೊ ಜೊತೆಗೆ ಈಗ ಮಾಡಿದ್ರೆ ಬಿಜೆಪಿ ಒಂದು ರೀತಿ ಲಿಂಗಾಯತರನ್ನ CM ಮಾಡುತ್ತೆ ಅನ್ನೋ ಒಂದು ಲೆಕ್ಕಾಚಾರ. ಅಟ್ಲೀಸ್ಟ್ ನಮ್ಗೆ DCM ಕೊಟ್ಟರೆ ಕಾಂಗ್ರೆಸ್ ಜೊತೆ ಲಿಂಗಾಯತ ಸಮುದಾಯ ನಿಂತ್ಕೊಳ್ಳುತ್ತೆ, ತುಂಬ ವರ್ಷಗಳ ಇರುತ್ತೆ. 2023 ಹೇಗೆ ಸಪೋರ್ಟ್ ಮಾಡ್ತು, 2028 ಕೂಡ ಲಿಂಗಾಯತ ಸಮುದಾಯ ಕಾಂಗ್ರೆಸ್ ನಿಂತ್ಕೊಬೇಕು ಅಂದರೆ DCM ಮಾಡಲೇಬೇಕು ಅನ್ನೋ ಲೆಕ್ಕಾಚಾರ ಇದೆ. ನೋ ಡೌಟು ಲಿಂಗಾಯತ ಸಮುದಾಯ ಅತ್ಯಂತ ಪ್ರಬಲ ದೊಡ್ಡ ಸಮುದಾಯ ಕರ್ನಾಟಕದಲ್ಲಿ. ರಾಜಕೀಯವಾಗಿರ್ಬೋದು ಅಥವಾ ಎಲ್ಲ ವಿಚಾರದಲ್ಲೂ ಕೂಡ ಲಿಂಗಾಯತ ಸಮುದಾಯ ಪ್ರಬಲವಾಗಿದೆ. ಸೊ ಆಗಲೇ ನಾವು ಮಾತಾಡ್ತಾ ಇದ್ವಿ, ಒಕ್ಕಲಿಗ CM ಆಗಿದ್ದಾರೆ, ಆಮೇಲೆ ಈಡಿಗ ಅಂದರೆ OBCಯಿಂದ KPC ಅಧ್ಯಕ್ಷರಾಗಿದ್ದಾರೆ, ದಲಿತರಿಂದ ಪರಮೇಶ್ವರ್ ಅವರು DCM ಆಗಿದ್ದಾರೆ. ಈಗ STಯಿಂದ ಮತ್ತೆ ಜಾರಕಿಹೊಳಿ DCM ಆದರೆ ಮತ್ತೊಂದು ಪ್ರಬಲ ಸಮುದಾಯ ಲಿಂಗಾಯತರನ್ನ ಕಡೆಗಣಿಸಂಗಾಗುತ್ತೆ. ಹಾಗಾಗಿ ಕೊಡಲೇಬೇಕು ಅಂತ. ಸೊ ಅದಕ್ಕೆ ಹಂಗೆ ನೋಡಿದ್ರೆ ಕರ್ನಾಟಕದಲ್ಲಿ ಲಿಂಗಾಯತ ಸಮುದಾಯ ಲೀಡರ್ಸ್ ಯಾರಪ್ಪ ಸ್ವಲ್ಪ ಅಂದರೆ ಎಂ ಬಿ ಪಾಟೀಲ್ ಅಂತ. ಸೊ ಅದನ್ನ ಅವ್ರು ಕ್ಲೈಮ್ ಮಾಡ್ಕೊಳ್ತಾ ಇದ್ದಾರೆ. ಕನ್ಫರ್ಮ್ ಆಗಿ ಆಗ್ತಾರಾಗಿದ್ರೆ ಅಲ್ಲ, ಲಿಂಗಾಯತ ಸಮುದಾಯ ಕಾಂಗ್ರೆಸ್ ಅಲ್ಲಿರುವಂತಹ ಲೀಡರ್ಗಳಲ್ಲಿ ಬಹಳಷ್ಟು ವರ್ಚಸ್ವಿ ಇರೋ ನಾಯಕ ಡೌಟ್ ಇಲ್ಲ. ಬಟ್ ಇವ್ರಿಗಿಂತ ಅನುಭವಸ್ಥರು ಇದ್ದಾರೆ, ಎಚ್ ಕೆ ಪಾಟೀಲ್ ಇದ್ದಾರೆ. ಬಟ್ HK ಪಾಟೀಲ್ ಅವ್ರಿಗೆ ಕಾಂಗ್ರೆಸ್ ಹೈಕಮಾಂಡ್ ಬಳಿ ಇವರಷ್ಟು ನೇರ ಇಲ್ಲ. ಇನ್ನೊಂದು ಸಿದ್ದರಾಮಯ್ಯ ಅವರ ಒಂದು ರೀತಿ ಅತ್ಯಾಪ್ತ ಇವರು. ಸಿದ್ದರಾಮಯ್ಯ ಅವರ ಟೀಮಲ್ಲಿ ಗುರುತಿಸ್ಕೊಂಡಿದ್ದಂಥವ್ರು. ಸಿದ್ದರಾಮಯ್ಯ ಕೊನೆ ಬಾರಿ ಮೇ ತಿಂಗಳಲ್ಲಿ ಆದಾಗಲೇ 3 DCM ಹುದ್ದೆ ಸೃಷ್ಟಿ ಆಗಬೇಕು ಅಂತ ಅವತ್ತು ಕೂಡ ಮಾತಾಡಿದ್ದು ನಿಜ. ಎಂ ಬಿ ಪಾಟೀಲ್ ಅವರ ಅವತ್ತೇ ಹೇಳಿದ್ರು ಬಹುತೇಕ 3 ಆಗುತ್ತೆ, 3 DCM ಹುದ್ದೆಗಳು ಸೃಷ್ಟಿ ಆಗ್ತವೆ ಅಂತ ಹೇಳ್ಬಿಟ್ಟು. ಕಾರಣಾಂತರಗಳಿಂದ ಅವತ್ತು ಆಗಲಿಲ್ಲ. ಈಗ ಆಗ್ತಿರೋದ್ರಿಂದ ಬಹುತೇಕ ಎಂ ಬಿ ಪಾಟೀಲ್ ಅವ್ರನ್ನ ಮಾಡ್ತಾರೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ. ನಾವು ಈಗಾಗಲೇ ಹೇಳ್ದಂಗೆ ಎಲ್ಲ ಕಡೆ ಒಂದು ರೀತಿ ಮುಂದೆ ಬರ್ತಿರುವಂಥ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹಾಗೂ 2028 ವಿಧಾನಸಭಾ ಚುನಾವಣೆ ಟಾರ್ಗೆಟ್ ಆಗಿರೋದ್ರಿಂದ ಇವ್ರಿಗೆ ಬೇರೆ ಬೇರೆ ಸಮುದಾಯಗಳನ್ನು ಲೆಕ್ಕಾಚಾರ ಹಾಕಿದ್ರೆ ಲಿಂಗಾಯತ ಸಮುದಾಯ ಒಂದು ಸ್ವಲ್ಪ ಸಮಸ್ಯೆ ಇದ್ದೇ ಇದೆ, ಮತಗಳಾಗಿ ಕನ್ವರ್ಟ್ ಮಾಡಿ. ಈಗ ನನಗೆ ಇನ್ನೊಂದು ಡೌಟ್, ಈಗ ಓಕೆ ನೀವು SC ಮಾಡಿದ್ದೀರಾ, ST ಮಾಡ್ತಾ ಇದ್ದೀರಾ, ಲಿಂಗಾಯತ ಮಾಡ್ತಿದ್ದೀರಾ, ಒಕ್ಕಲಿಗರಾಯಿತು, OBC ಆಯಿತು. ಸೊ ಆಸ್ ಪರ್ ನಮ್ಮ ಜಾತಿ ಗಣತಿ ಏನಾಗಿತ್ತು ಕರ್ನಾಟಕದಲ್ಲಿ ಅತಿ ಹೆಚ್ಚು ದೊಡ್ಡ ಸಮುದಾಯ ಮುಸ್ಲಿಂ ಸಮುದಾಯ ಅಂತೆಲ್ಲ ಬಂದಿತ್ತು. ನೀವು ಒಬ್ಬರು ಮಾಡಿದ್ದೀರಾ ಮಂತ್ರಿ, ಇನ್ನೊಬ್ಬರು ಮಾಡ್ತೀರಾ ಅಥವಾ ಇಬ್ಬರು ಮಾಡ್ತೀರಾ, ನಮಗೂ DCM ಕೊಡಿ ಅಂತ ಅವರು ಕೇಳಲ್ವಾ? ಖಂಡಿತ ಕೇಳ್ತಾರೆ. ಅಲ್ಲ, ಇವರೆಲ್ಲರಿಗಿಂತಲೂ ಜಾಸ್ತಿ ಕೇಳೋ ಹಕ್ಕು ಅವ್ರಿಗೆ ಇರೋದು. ಕಾಂಗ್ರೆಸ್ ಅಂತ ಬಂದಾಗ, ಈಗ BJP ಅಂತ ಬಂದಾಗ ಲಿಂಗಾಯತ ಸಮುದಾಯಕ್ಕೆ ಹೆಚ್ಚು ಅಧಿಕಾರ ಇದೆ. ಅಲ್ಲಿ ಹೆಚ್ಚು ವೋಟ್ ಹಾಕ್ತಾರೆ, ಹೆಚ್ಚು ಜನ ಶಾಸಕರಾಗಿ ಆಯ್ಕೆ ಆಗಿ ಬರ್ತಾರೆ. ಕಾಂಗ್ರೆಸ್ ಅಂತ ಬಂದಾಗ ಸಹಜವಾಗಿ ಆ ಅಧಿಕಾರ ಇರೋದು. ಈಗ ಓಕೆ, ಮುಸ್ಲಿಮ್ಸ್ ಅಲ್ಲಿ ಈಗ ಅವರು DCM ಕೇಳಬಹುದು ಒಂದು ಲೆಕ್ಕಾಚಾರ. ಮತ್ತೊಂದು ಕಡೆ ಲಿಂಗಾಯತ ಕಮ್ಯುನಿಟಿಗೆ ಬಂದರೆ ಓಕೆ, ST ಕಮಿಟಿಯಲ್ಲಿ ಜೊತೆಗೆ ಅಹಿಂದ ಲೀಡರ್ ಅಂತ ಬಂದಾಗ ಸತೀಶ್ ಜಾರಕಿಹೊಳಿ ಹೆಸರು ಪ್ರಸ್ತಾಪ ಆಗುತ್ತೆ. ಅವಿರೋಧವಾಗಿ ಅದನ್ನ ಯಾರು ವಿರೋಧನೂ ಮಾಡಲ್ಲ. ಬಟ್ ನೀವು ಲಿಂಗಾಯತ ಕಮ್ಯುನಿಟಿಗೆ ಬಂದಾಗ ಈಗ SS ಮಲ್ಲಿಕಾರ್ಜುನ್ ಇದ್ದಾರೆ, ಆಮೇಲೆ ಈಶ್ವರ್ ಖಂಡ್ರೆ ಇದ್ದಾರೆ, ಆಮೇಲೆ HK ಪಾಟೀಲ್ ಇದ್ದಾರೆ, ನೀವೇ ಹೇಳ್ದಂತೆ. ಸೊ ಇಷ್ಟೆಲ್ಲ ಲೀಡರ್ಸ್ ಇರಬೇಕಾದ್ರೆ ಸೀನಿಯರ್ಸು ಇದ್ದಾರೆ, ಅವ್ರೇನಾದರೂ ಕೊರೆ ಹಾಕಲ್ವಾ? ನಂದಿಗೂ ಕೊಡ್ರಪ್ಪ, ಎಂ ಬಿ ಪಾಟೀಲ್ಗೆ ಯಾಕೆ ಹಾಕ್ತೀರಾ, ನಾನು ಆಕಾಂಕ್ಷಿ ಅಂತ? ಅಲ್ಲ, ಬೇರೆ ಸುಲಭ ಆಗುತ್ತಾ, ಲೈನ್ ಕ್ಲಿಯರ್ ಆಗುತ್ತಾ ಅಂತ ಅಲ್ಲ. ಈಗಾಗಲೇ ಆಗಿದೆ ಅಂತ ಮಾಹಿತಿ, ಆದ್ರೆ ಅಷ್ಟು ಸುಲಭ ಬಿಡೋದು ಇಲ್ಲ. ನೀವು ಹೇಳ್ದಂತೆ ನಿಜ. HK ಪಾಟೀಲ್ ಇವ್ರಿಗಿಂತಲೂ ಸೀನಿಯರು. ಈಶ್ವರ್ ಖಂಡ್ರೆ ಅವ್ರದ್ದು ಕೂಡ ಫ್ಯಾಮಿಲಿ ಪ್ರಾಬಲ್ಯ ಇದೆ. SS ಮಲ್ಲಿಕಾರ್ಜುನ್, ಸ್ಯಾಮನೂರು ಶಿವಶಂಕರಪ್ಪ ಅವರ ಮಗ, ಅವ್ರದ್ದು ಪ್ರಾಬಲ್ಯ, ಅವ್ರದ್ದು ಒಂದು ಬೇರೆ ರೀತಿಯ ಪ್ರಾಬಲ್ಯ ಇದೆ. ಆದ್ರೆ ಇವರೆಲ್ಲರಿಗಿಂತಲೂ ಕಂಪೇರ್ ಮಾಡಿದ್ರೆ ಎಂ ಬಿ ಪಾಟೀಲ್ಗೆ ಸ್ವಲ್ಪ ಶಕ್ತಿ ಜಾಸ್ತಿ ಇದೆ. ಅಂತ ಶಕ್ತಿ ಹೈಕಮಾಂಡ್ ಅಂಗಳದಲ್ಲಿ ಆಗಿರ್ಬೋದು, ಇಲ್ಲಿ ಸಿದ್ದರಾಮಯ್ಯ ಅವರ
ಕಾವೇರಿ ನಿವಾಸದಲ್ಲಿ ಆಗಿರ್ಬೋದು. ಹ್ಮ್ ಸಿದ್ದರಾಮಯ್ಯ ಅವರು ಸಪೋರ್ಟ್ ಮಾಡ್ತಾರೆ, ಡಿ ಕೆ ಶಿವಕುಮಾರ್ ಅವರು ಸಪೋರ್ಟ್ ಮಾಡ್ತಾರೆ. ಹ್ಮ್ ಈಗ ಡಿ ಕೆ ಶಿವಕುಮಾರ್ ಅವರು ಸಪೋರ್ಟ್ ಮಾಡ್ತಿರೋದ್ರಿಂದ ಈ ಎರಡು ಹೆಸರುಗಳು ಫೈನಲ್ ಆಗ್ತಿರೋದು. ಓಕೆ ಒಂದು ಮೊನ್ನೆ ಬೆಳಗಾವಿಗೆ ಹೋದಾಗ್ಲೇ ಹೇಳಿದ್ರು 2028ಕ್ಕೆ ಸಿದ್ದರಾಮಯ್ಯ ನನ್ನ ಹಾಗೂ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲೇ ಮುಂದಿನ ವಿಧಾನಸಭಾ ಚುನಾವಣೆಯನ್ನು ಎದುರಿಸ್ತೀವಿ ಅಂತ ಹೇಳ್ಬಿಟ್ಟು ಬಿ ಕೆ ಹರಿಪ್ರಸಾದ್ ಒಳಗೊಂಡಂತೆ. ಅದೇ ರೀತಿ ಎಂ ಬಿ ಪಾಟೀಲ್ ಅವ್ರನ್ನ ಇಟ್ಕೊಂಡೆ ನಾವು ರಾಜಕೀಯ ಮಾಡಬೇಕು ಅನ್ನುವಂಥ ಒಂದು ಲೆಕ್ಕಾಚಾರ ಡಿ ಕೆ ಶಿವಕುಮಾರ್ ಅವರು. ಯಾರಾದ್ರೂ ಮಹಿಳೆಯರನ್ನೊಬ್ರು ಡಿ ಸಿ ಮಾಡ್ಬೇಕಿತ್ತಪ್ಪ. ಕೇಳ್ಬೋದು. ನನಗೆ ಆ ಮಹಿಳೆಯರು ಒಂದರಿಂದ 2ಕ್ಕೆ ಬಂದವ್ರು, ಈಗ 2 ಸ್ಥಾನ ಕೊಡಿ ಅಂತ. ಅದು 2ರಿಂದ 4 ಇನ್ನೂ ಒಂದು ಕೊಟ್ಟಿಲ್ಲ. ಅಲ್ಲ, ಕೊಡ್ತಾರೆ ಈ ಬಾರಿ ಖಂಡಿತ 2 ಕೊಡ್ತಾರೆ. 2 ಕೊಡ್ತಾರೆ. ಒಬ್ರು ಅದ್ರಲ್ಲಿ ಒಬ್ರು ಡಿ ಸಿ ಮಾಡಿದ್ರೆ ಹೆಂಗಿರುತ್ತೆ? ಮಾಡ್ಬೋದು. ಈಗ 33% ಇವರೇ ತಂದಿದ್ದು, ಅದಕ್ಕೂ ಇವರೇ ಅಡಿಗಲ್ಲ ಹಾಕ್ಬೋದು. ನೋಡೋಣ, ಈಗ ಎಲ್ಲ ಇವ್ರನ್ನೇ ಮಾಡೋ ಬದಲು ಅಂದ್ರೆ ಪುರುಷರನ್ನೇ ಮಾಡೋ ಬದಲು ಮಹಿಳೆಯರಿಗೂ ಒಂದು ಡಿ ಸಿ ಎಂ ಸ್ಥಾನಮಾನ ಕೊಟ್ರೆ ಸ್ಪೆಷಲ್ ಆಗಿದೆಯಲ್ಲಪ್ಪ ಕರ್ನಾಟಕದಲ್ಲಿ ರಾಜಕಾರಣ ಅಂತ ಇಡೀ ದೇಶ ನೋಡುತ್ತೆ. ಕರ್ನಾಟಕದ ಕಡೆ, ಕರ್ನಾಟಕದ ಕಾಂಗ್ರೆಸ್ ಕಡೆ. ಅಲ್ಲ, ನೋಡೋದು ಇಂಪಾರ್ಟೆಂಟ್ ಆಗಲ್ಲ. ಎಲೆಕ್ಷನ್ ಅಲ್ಲಿ ಅವ್ರ ಸ್ಟ್ರಾಟಜಿ ಇಂಪಾರ್ಟೆಂಟ್. ಎಲೆಕ್ಷನ್ ಮಹಿಳಾ ವೋಟರ್ಸ್ ಇಲ್ವಾ ಕರ್ನಾಟಕದಲ್ಲಿ? ಎಷ್ಟೋ 50-50 ಮಹಿಳಾ ವೋಟರ್ಸ್ ಇದ್ದಾರೆ ಕರ್ನಾಟಕದಲ್ಲಿ. ಅದಕ್ಕೆ ಈಗ ಸಾಲು ಗ್ಯಾರಂಟಿಗಳು ಕೊಟ್ಟಿರೋದು ಅವ್ರಿಗೆ ಜಾಸ್ತಿ. ನಿರ್ಣಾಯಕನೇ ಮಹಿಳೆಯರಿಗೆ ಗ್ಯಾರಂಟಿ ಕೊಡ್ತಾರೆ. 100% ಸರಿ, ಮಹಿಳೆಯರಿಗೆ ಕೊಡ್ಬೇಕು. ಮಹಿಳೆಯರು ಡಿ ಸಿ ಎಂ ಯಾಕೆ ಆಗ್ಬಾರ್ದು? ಮುಖ್ಯಮಂತ್ರಿನೇ ಆಗ್ಬೇಕು. ಫಸ್ಟ್ ಡಿ ಸಿ ಎಂ ಮಾಡ್ರಪ್ಪ. ಈಗ ದೆಹಲಿಯಲ್ಲಿ ಆಗಿಲ್ವಾ? ಫಸ್ಟ್ ನೀವು ಡಿ ಸಿ ಎಂ ಮಾಡ್ರಿ, ಆಮೇಲೆ ಸಿ ಎಂ ಆಗಿರಂತೆ. ಖಂಡಿತ ನೀವು ಡಿ ಸಿ ಎಂ ಮಾಡಕ್ಕೆ, ಮಿನಿಸ್ಟರ್ ಮಾಡಕ್ಕೆ ರೆಡಿ ಇಲ್ಲ ನೀವು. ಇಲ್ಲ, 2 ಮಾಡ್ತಾರೆ ಈ ಬಾರಿ. ನೋಡೋಣ, ನೀನು 2 ದಿನ ಗೊತ್ತಾಗುತ್ತೆ. ಎಸ್, ಡಿ ಸಿ ಎಂ ಅಂತೂ ಇಬ್ರು ಆಗ್ತಾರೆ. ಇನ್ನೊಬ್ರು ಆಗ್ತಾರಾ ಇಲ್ವಾ ಅನ್ನೋದನ್ನ ನೋಡ್ಬೇಕು. ಮುಸ್ಲಿಂ ಸಮುದಾಯ ಅಷ್ಟು ಸುಲಭವಾಗಿ ಬಿಟ್ಕೊಡುತ್ತಾ? ಪ್ರಬಲ ಸಮುದಾಯ ಅದು ಕೂಡ ಲಿಂಗಾಯತ ಮತ್ತು ಒಕ್ಕಲಿಗ ಜಮೀರ್ ಸಮಸ್ಯೆ ಇಲ್ಲ, ಪ್ರಬಲ ಇದೆ. ಜಮೀರ್ದು ಸಿದ್ದರಾಮಯ್ಯ ಜೊತೆ ಕಾಂಟ್ರವರ್ಸಿ ಇಲ್ಲ ಅಂತ ಹೇಳಿದ್ರೆ, ದಾವಣಗೆರೆ ಸಮಸ್ಯೆ ಆಗ್ಲಿಲ್ಲ ಅಂತ ಹೇಳಿದ್ರೆ, ಖಂಡಿತ ಅವತ್ತು ಸಮುದಾಯಕ್ಕೊಂದು ಡಿ ಸಿ ಎಂ ಚರ್ಚೆ ಆದಾಗ ಸಿದ್ದರಾಮಯ್ಯ ಅವರು ಜಮೀರ್ ಅಹಮದ್ ಖಾನ್ ಹೆಸರು ಹೇಳಿದ್ದು ನಿಜ. ಆದ್ರೆ ಇವತ್ತು ಪರಿಸ್ಥಿತಿ ಬದಲಾಗಿದೆ. ಸರಿ ಇಲ್ಲ.